ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಗ್ಗರಣೆ ಹಾಕಿ ಒಂದು ಮಜ್ಜಿಗೆ ರೆಡಿ ಮಾಡುವ. ತುಂಬ ಒಳ್ಳೆಯ ಆಗ್ತದೆ ಕುಡಿಲಿಕ್ಕೆ. ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನಾನು 2 ಗ್ಲಾಸ್ ಆಗುವಷ್ಟು ಗಟ್ಟಿ ಮೊಸರನ್ನು ಹೀಗೆ ನಾವು ಕಡಿಬೇಕು, ಚೆನ್ನಾಗಿ ಕಡಿಬೇಕು. ನೀವು ಮಿಕ್ಸಿ ಜಾರಿಗೆ ಬೇಕಾದರೆ ಹಾಕಿ ಕಡಿಬಹುದು. ಈಗ ನೋಡಿ, ಇದಕ್ಕೆ ನಾನು ಚಿಟಿಕೆಯಷ್ಟು ಕಪ್ಪು ಉಪ್ಪು ಮತ್ತು ನಾವು ಅಡುಗೆ ಬಳಸುವ ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹದ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ನಿಮಗೆ ಎಷ್ಟು ದಪ್ಪ ಬೇಕೋ ಮಜ್ಜಿಗೆ ಅಷ್ಟು. ನಾನು ಇಲ್ಲಿ 1.5 ಗ್ಲಾಸಷ್ಟು ನೀರು ಸೇರಿಸಿದೆ. ನೋಡಿ, ಇಷ್ಟು ದಪ್ಪ ಉಂಟು. ಇದಕ್ಕೆ ಈಗ ಮಸಾಲೆ ರೆಡಿ ಮಾಡೋಣ. ಒಂದು ಕುಟ್ಟಾಣಿಗೆ ನಾನು 1 ಕಾಯಿ ಮೆಣಸು, 1 ತುಂಡು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವೀಗ ಇದನ್ನು ಕುಟ್ಟಬೇಕು. ನೋಡಿ, ಸ್ವಲ್ಪ ಹೀಗೆ ಚೆನ್ನಾಗಿ ಕುಟ್ಕೊಂಡ್ವ. ಇದು ನೋಡಿ, ಈಗ ಇದು ಆಯಿತು, ಹುಡಿ ಆಯಿತು. ಇದನ್ನು ನಾವು ಈ ಮಜ್ಜಿಗೆಗೆ ಸೇರಿಸ್ಕೋಬೇಕು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಜನರಿಗೆ, ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ. ಈಗ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ. ಈ ಒಗ್ಗರಣೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಮಜ್ಜಿಗೆಗೆ. ಈಗ ನಾನು ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆ, 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕಬೇಕು ಇದಕ್ಕೆ. ಅದಕ್ಕೆ ಸ್ವಲ್ಪ ಸಾಸಿವೆ, 1 ಕಾಲು ಚಮಚ ಸಾಕು ಸಾಸಿವೆ. ಅದಕ್ಕೆ 1 ಕೆಂಪು ಮೆಣಸು ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಹಾಕಿ ಒಂದು ಒಗ್ಗರಣೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಚಿಟಿಕೆ ಹಿಂಗು ಹಾಕಬೇಕು. ನೋಡಿ, ಇದನ್ನು ಕೂಡ ನಾವು ಗಮ್ ಅಂತ ಬರುವ ತನಕ ಫ್ರೈ ಮಾಡಿ ಗ್ಯಾಸ್ ಬಂದ್ ಮಾಡುವ. ಇದನ್ನು ಈಗ ನಾವು ಈ ಮಜ್ಜಿಗೆಗೆ ಸೇರಿಸಬೇಕು. ನೋಡಿ, ತುಂಬ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ತುಂಬ ಒಳ್ಳೆಯ ಒಂದು ಮಜ್ಜಿಗೆ, ತುಂಬ ಖುಷಿ ಆಗ್ತದೆ ಕುಡಿಲಿಕ್ಕೆ. ಊಟ ಮಾಡುವಾಗ ಇಂಥ 1 ಗ್ಲಾಸ್ ಮಜ್ಜಿಗೆ ಸಿಕ್ಕಿದರೆ ಸಾಕು. ಬಿಸಿಲಿಗಂತೂ ತುಂಬ ಒಳ್ಳೆಯದು ಮಜ್ಜಿಗೆ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತಂಪು, ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ನಮ್ಮ ಮಸಾಲೆ ಹಾಕಿ ಹಾಗೆ ಒಗ್ಗರಣೆ ಹಾಕಿದ ಮಜ್ಜಿಗೆ ರೆಡಿ ಆಯಿತು. ನಿಮಗೆ ಎಷ್ಟಾಯಿತು ಅಂತ ಭಾವಿಸ್ತೇನೆ. ನೋಡಿ, ನೋಡುವಾಗಲೇ ತುಂಬ ಖುಷಿ ಆಗ್ತದೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರ್ತದೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇಷ್ಟ ಆಯಿತಾ ಅಥವಾ ಇಷ್ಟ ಆಗಲಿಲ್ಲದಿದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.